ಸೌತ್ ಅಂತ ಬಂದಾಗ ಈ ಕಟೌಟಲ್ಲೂ ಕೂಡ ಒಂದಷ್ಟು ಕಾಂಪಿಟೇಷನ್ಗಳು ನಡೆಯುತ್ತೆ. ಈ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒಂದು ಹಿಸ್ಟ್ರಿನಲ್ಲೇ ಈ ರೀತಿಯಾದಂತಹ ಕಟೌಟನ್ನು ಹಾಕಿಸ್ಕೊಂಡಂತಹ ವ್ಯಕ್ತಿ. ಸದ್ಯದ ಮಟ್ಟಿಗೆ ಈ ಕಟೌಟಲ್ಲೂ ಕೂಡ ಈಗ ಕಾಂಪಿಟೇಷನ್ ನಡೀತಾ ಇದೆ. ಟಾಪ್ 1ಗೆ ಬಂದೇ ಬರ್ತೀವಿ. ಈಗ ಏನು 236 ಅಡಿಯ ಕಟೌಟ್ ಇದೆ, ಅದಕ್ಕಿಂತ ಎತ್ತರವಾದಂತಹ ಕಟೌಟನ್ನು ನಮ್ಮ ಯಶ್ ಬಾಸ್ಗೆ ನಾವು ಮಾಡಿಸ್ತೀವಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ವಿಶೇಷವಾಗಿರುವಂತಹ ಟಾಕ್ಸಿಕ್ ಸೀರೀಸ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಎನ್ ರಾಜ್. ಸೊ ಪ್ರತಿಯೊಬ್ಬ ಹೀರೋಗೂ ಕೂಡ ಒಂದು ಆಸೆ ಇರುತ್ತೆ, ನಾವು ಕೂಡ ಗಾಂಧಿನಗರದಲ್ಲಿ ಕಟೌಟ್ ಮೂಲಕ ಮಿಂಚಬೇಕು, ಅಭಿಮಾನಿಗಳಿಂದ ತಮ್ಮನ್ನು ಇಷ್ಟಪಡುವಂತಹ ಜನರಿಂದ ಕಟೌಟನ್ನು ಕಟ್ಟಿಸ್ಕೊಳ್ಬೇಕು ಅಂತ ಎಲ್ರಿಗೂ ಕೂಡ ಆಸೆ ಇರೋದನ್ನ ನಾವು ನೋಡೇ ಇರ್ತೀವಿ. ಅದರಲ್ಲೂ ಕೂಡ ಪ್ರತಿ ಶುಕ್ರವಾರನೂ ಕೂಡ ಒಂದಲ್ಲ ಒಂದು ಸಿನಿಮಾಗಳು ಬಿಡುಗಡೆ ಆಗ್ತಾ ಇರುತ್ತೆ. ಅಲ್ಲಿ ಆಗುವಂತಹ ಸಂಭ್ರಮ, ಕಟೌಟ್ ಮುಂದೆ ಅಭಿಮಾನಿಗಳು ಮಾಡುವಂತಹ ಒಂದಷ್ಟು ಸೆಲೆಬ್ರೇಷನ್ನ ನಾವು ಕೂಡ ನೋಡ್ತಾ ಇರ್ತೀವಿ. ಸೊ ರೀಸೆಂಟ್ಲಿ 2025ನಲ್ಲಿ ಡಿಸೆಂಬರ್ ಟೈಮಲ್ಲಿ ಡಬಲ್ ಸಿನಿಮಾ ರಿಲೀಸ್ ಆಯಿತು. ಸೊ ಆಗ ದರ್ಶನ್ ಅವರು ಇಲ್ಲದೆ ಅಭಿಮಾನಿಗಳು ಆ ಒಂದು ಸಿನಿಮಾವನ್ನು ಪ್ರಮೋಟ್ ಮಾಡ್ತಾರೆ. ಆ ಒಂದು ಸಿನಿಮಾಕ್ಕೆ ತಮ್ಮ ಕೈಯಲ್ಲಿ ಇಷ್ಟ ಆಗುತ್ತೆ ಅಷ್ಟು ಪ್ರೀತಿಯನ್ನು ತೋರಿಸ್ತಾರೆ. ಆ ಒಂದು ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡೋ ರೀತಿಯಲ್ಲಿ ಮಾಡ್ತಾರೆ. ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ದರ್ಶನ್ ಅವರ ಕಟೌಟು ಥಿಯೇಟರ್ ಮುಂದೆ ರಾರಾಜಿಸ್ತಾ ಇರುತ್ತೆ. ಅದಾದ ನಂತರದಲ್ಲಿ ಮಾರ್ಕ್ ಸಿನಿಮಾ ರಿಲೀಸ್ ಆಗುತ್ತೆ. ಆಗಲೂ ಕೂಡ ಕಿಚ್ಚ ಸುದೀಪ್ ಅವರ ಕಟೌಟು ಮಿಂಚ್ತಾ ಇರುತ್ತೆ ಥಿಯೇಟರ್ ಮುಂದೆ. ಆಮೇಲೆ 45 ರಿಲೀಸ್ ಆಗುತ್ತೆ, ಆವಾಗಲೂ ಕೂಡ ಶಿವಣ್ಣ ಅವರ ಕಟೌಟು, ಉಪೇಂದ್ರ ಅವರ ಕಟೌಟು, ರಾಜ್ ಬಿ ಶೆಟ್ಟಿ ಅವರ ಕಟೌಟು, ಹೀಗೆ ಯಾವೆಲ್ಲ ಸಿನಿಮಾ ರಿಲೀಸ್ ಆಗುತ್ತೆ ಬಿಗ್ ಸ್ಟಾರ್ಗಳ ಸಿನಿಮಾ ಅಂತ ಅನ್ಬೋದು. ಈಗ ಹೊಸಬರ ಸಿನಿಮಾ ಅಂತ ಬಂದಾಗಲೂ ಕೂಡ ಕಟೌಟು ರಾರಾಜಿಸುವುದನ್ನು ನಾವು ನೋಡ್ತಾನೆ ಇರ್ತೀವಿ. ಅದರಲ್ಲೂ ಕೂಡ ನಮ್ಮ ಸೌತ್ ಅಂತ ಬಂದಾಗ ಈ ಕಟೌಟಲ್ಲೂ ಕೂಡ ಒಂದಷ್ಟು ಕಾಂಪಿಟೇಷನ್ಗಳು ನಡೆಯುತ್ತೆ. ಸೊ ಈ ಹಿಂದೆ ಅಂದರೆ KGF ರಿಲೀಸ್ ಆದಂತಹ ಟೈಮ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಉತ್ಸವವನ್ನು ಮಾಡ್ತಾರೆ, ಯಶ್ ಉತ್ಸವವನ್ನು ಅವರ ಅಭಿಮಾನಿಗಳು ಮಾಡ್ತಾರೆ. ಆ ಟೈಮ್ನಲ್ಲಿ ಅಂದರೆ 2020ರಲ್ಲಿ 236 ಅಡಿಯ ಯಶ್ ಅವರ ಕಟೌಟು ನಂದಿ ಗ್ರೌಂಡ್ಸ್ನಲ್ಲಿ ಮಿಂಚ್ತಾ ಇರುತ್ತೆ. ಒಂದು ದೊಡ್ಡ ಮಟ್ಟದಲ್ಲಿ ಅಂದರೆ ಈ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒಂದು ಹಿಸ್ಟ್ರಿನಲ್ಲೇ ಈ ರೀತಿಯಾದಂತಹ ಕಟೌಟನ್ನು ಹಾಕಿಸ್ಕೊಂಡಂತಹ ವ್ಯಕ್ತಿ ಅಂತಂದರೆ ಅದು ಅಭಿಮಾನಿಗಳಿಂದ ಅದು ಯಶ್ ಅವರು ಆಗಿರ್ತಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಅವರ ಕಟೌಟು ನಂದಿ ಗ್ರೌಂಡ್ಸ್ನಲ್ಲಿ ಮಿಂಚ್ತಾ ಇರ್ತಾರೆ. ಎಲ್ಲರೂ ಕೂಡ ಕತ್ತೆತ್ತಿ ಆ ಒಂದು ಕಟೌಟನ್ನು ನೋಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರ ಅಭಿಮಾನಿಗಳು ಅವರನ್ನು ಪ್ರೀತಿಸೋದನ್ನು ಒಂದಷ್ಟು ಅವರವರಿಗೆ ಭಾವನೆಗೆ ತಕ್ಕಂತೆ ಅದನ್ನ ವ್ಯಕ್ತಪಡಿಸ್ತಾರೆ. ಸೊ ನಮ್ಮ ಸೌತಲ್ಲಿ ಅಂತ ಬಂದಾಗ ಸಾಕಷ್ಟು ಜನರು ಹೀರೋಗಳನ್ನು ಪ್ರೀತಿಸೋದನ್ನು ನಾವು ನೋಡಿರ್ತೀವಿ. ಸೊ ಇದರಲ್ಲೂ ಕೂಡ ಕಟೌಟ್ ಅನ್ನುವಂತಹ ವಿಚಾರದಲ್ಲೂ ಕೂಡ ನಮ್ಮ ಹೀರೋಗೆ ಇಷ್ಟು ದೊಡ್ಡ ಕಟೌಟ್ನ ಮಾಡಿಸ್ಬೇಕು, ನಮ್ಮ ಹೀರೋಗೆ ಇಷ್ಟು ದೊಡ್ಡ ಕಟೌಟನ್ನು ಮಾಡಿಸ್ಬೇಕು ಅಂತ ಕಾಂಪಿಟೇಷನ್ಗಳು ಕೂಡ ಆಗೋದನ್ನು ಕೂಡ ನಾವು ನೋಡಿರ್ತೀವಿ. ಸದ್ಯದ ಮಟ್ಟಿಗೆ ಈ ಕಟೌಟಲ್ಲೂ ಕೂಡ ಈಗ ಕಾಂಪಿಟೇಷನ್ ನಡೀತಾ ಇದೆ. ಹಾಗಾದರೆ ಟಾಪ್ 5ಯಲ್ಲಿ ಯಾವೆಲ್ಲ ಹೀರೋಗಳಿದ್ದಾರೆ ನಮ್ಮ ಭಾರತದಲ್ಲಿ ಈ ಕಟೌಟ್ ಅನ್ನುವಂತಹ ವಿಚಾರದಲ್ಲಿ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇ ಸ್ಥಾನ ರಾಮ್ ಚರಣ್ ಅವರು ಆವರಿಸ್ಕೊಂಡಿದ್ದಾರೆ. ಅವರು 256 ಅಡಿಯ ಕಟೌಟನ್ನು ಅವರ ಅಭಿಮಾನಿಗಳು ಅವರ ಸಿನಿಮಾ ರಿಲೀಸ್ ಆದಾಗ ಮಾಡಿಸಿರುವಂಥದ್ದು. ಸೊ ಅಂದರೆ ಇಷ್ಟಪಡುವಂತಹ ಹೀರೋಗೆ ತಮ್ಮಿಂದ ಯಾವ ರೀತಿಯಲ್ಲಿ ಆಗುತ್ತೆ ಆ ರೀತಿಯಲ್ಲಿ ಪ್ರೀತಿಯನ್ನು ಅವರ ಅಭಿಮಾನಿಗಳು ತೋರಿಸ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದರಲ್ಲಿ ನಮ್ಮ ಸ್ಯಾಂಡಲ್ವುಡ್ನ ಯಾವೆಲ್ಲ ಹೀರೋಗಳಿದ್ದಾರೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋಣ. ಮೊದಲನೇ ಸ್ಥಾನವನ್ನು ಇಲ್ಲಿ ರಾಮ್ ಚರಣ್ ಅವರು ತುಂಬಿರುವಂಥದ್ದು. 256 ಅಡಿಯ ಕಟೌಟು ಅವರ ಅಭಿಮಾನಿಗಳು ಅವರಿಗೆ ಮಾಡಿಸಿರುವಂಥದ್ದು. ಸೊ ಆನಂತರ ಸೆಕೆಂಡ್ ಪ್ಲೇಸ್ ಅಂತ ಬಂದಾಗ ಸೆಕೆಂಡ್ ಪ್ಲೇಸಲ್ಲಿ ಯಶ್ ಅವರು ಇದ್ದಾರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಇದ್ದಾರೆ. ಇವರು ಕೂಡ 236 ಅಡಿಯ ಒಂದು ಕಟೌಟನ್ನು ಅವರ ಅಭಿಮಾನಿಗಳು ಅವರಿಗೋಸ್ಕರ ಇಲ್ಲಿ ಹಾಕಿಸಿರುವಂಥದ್ದು. ಸೊ ಥರ್ಡ್ ಪ್ಲೇಸ್ ಅಂತ ಬಂದಾಗ ಪ್ರಭಾಸ್ ಅವರು ಇದ್ದಾರೆ, 230 ಅಡಿಯ ಕಟೌಟು ಅವರಿಗೆ ಅವರ ಅಭಿಮಾನಿಗಳು ಮಾಡಿಸಿರುವಂಥದ್ದು. ಫೋರ್ತ್ ಪ್ಲೇಸಲ್ಲಿ ಸೂರ್ಯ ಅವರು ಇದ್ದಾರೆ, 215 ಅಡಿಯ ಕಟೌಟು. ಫಿಫ್ತ್ ಅಂತ ಬಂದಾಗ ಅಜಿತ್ ಅವರು ಇದ್ದಾರೆ, 190 ಅಡಿಯ ಕಟೌಟು. ಸೊ ಇಲ್ಲಿ ಇವಾಗಿರುವಂತಹ ಒಂದು ಅಂದರೆ ಯಶ್ ಅವರ ಅಭಿಮಾನಿಗಳು ಪೈಕಿ ಅವರ ಒಂದು ಮಾತು ಹೇಳ್ತಿರುವಂಥದ್ದು. ಸೊ ಈಗ ಟಾಕ್ಸಿಕ್ ಅಂತ ಬರ್ತಿದೆ, ಇದು ಈ ಬರೀ ನಮ್ಮ ದೇಶ ಅಂತ ಅಲ್ಲ, ವಿದೇಶಗಳಲ್ಲಿಯೂ ಕೂಡ ಟಾಕ್ಸಿಕ್ ಸದ್ದು ಮಾಡ್ತಾ ಇದೆ. ಹೀಗಿರಬೇಕಾದ್ರೆ ನಾವು ಟಾಪ್ 1ಗೆ ಬಂದೇ ಬರ್ತೀವಿ. ಈಗ ಏನು 236 ಅಡಿಯ ಕಟೌಟ್ ಇದೆ, ಅದಕ್ಕಿಂತ ಎತ್ತರವಾದಂತಹ ಕಟೌಟನ್ನು ನಾವು ನಮ್ಮ ಬಾಸ್ಗೆ, ನಮ್ಮ ಯಶ್ ಬಾಸ್ಗೆ ನಾವು ಮಾಡಿಸ್ತೀವಿ. ಇವಾಗ ಯಾರು ಟಾಪ್ 1ನಲ್ಲಿ ರಾಮ್ ಚರಣ್ ಅವರು ಏನಿದ್ದಾರೆ ಅವ್ರನ್ನ ನಾವು ಬೀಟ್ ಮಾಡ್ತೀವಿ ಅಂತ ಕಟೌಟ್ ವಿಚಾರಕ್ಕೂ ಕೂಡ ಈಗ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಸುದ್ದಿಯಲ್ಲಿದೆ. ನಾನಾ ವಿಚಾರಕ್ಕೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಸುದ್ದಿಯಲ್ಲಿತ್ತು. ಪೋಸ್ಟರ್ ರಿಲೀಸ್ ಆದಾಗಲೂ ಕೂಡ, ಆನಂತರದಲ್ಲಿ ಸ್ಮಾಲ್ ಗ್ಲಿಮ್ಸ್ ಬಂದಾಗಲೂ ಕೂಡ, ನೆಗೆಟಿವ್ ಅವ್ರ ಪಾಸಿಟಿವ್ ಯಾವುದಾದ್ರೂ ಒಂದು ವಿಚಾರದಲ್ಲಿ ಈಗ ಟಾಕ್ಸಿಕ್ಕು ಎವ್ರಿಡೇ ಏನಾದರೂ ಒಂದು ವಿಚಾರದಲ್ಲಿ ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಹೈದರಾಬಾದ್ನಲ್ಲಿ ಯಶ್ ಅವರ ತೆಲುಗು ಅಭಿಮಾನಿಗಳು, ಹೈದರಾಬಾದ್ನಲ್ಲಿರುವಂತಹ ಅಭಿಮಾನಿಗಳು ಟಾಕ್ಸಿಕ್ ಸಿನಿಮಾದ ಡ್ರೋನ್ ಶಾಟ್ಸ್ಗಳನ್ನು ಪ್ರದರ್ಶನ ಮಾಡುವ ಮೂಲಕ ಯಶ್ ಅವರಿಗೆ ಒಂದು ಟಾಕ್ಸಿಕ್ಗೆ ವಿಷನ್ನು ಮಾಡ್ತಾ ಇದ್ದಾರೆ. ಸೊ ನಾನಾ ವಿಚಾರದಲ್ಲಿ ಇವಾಗ ಯಶ್ ಆಗಿರಬಹುದು, ಟಾಕ್ಸಿಕ್ ಆಗಿರಬಹುದು, ಸದ್ಯಕ್ಕೆ ಸುದ್ದಿಯಲ್ಲಿರುವಂಥದ್ದು. ಸೊ ವೆಯ್ಟ್ ಮಾಡಿ ನೋಡೋಣ, ಇದೇ ವಾರದಲ್ಲಿ ಒಂದು
ಒಂದು ಸರ್ಪ್ರೈಸ್ ಇದೆ ಅವರ ಅಭಿಮಾನಿಗಳಿಗೆ. ಟ್ರೈಲರ್ ಬರ್ತಾ ಇದೆ, ಜೊತೆಗೆ ಸಿನಿಮಾ ರಿಲೀಸ್ಗೆ ಇನ್ನೇನು ಕೆಲವು ದಿನ ಅಷ್ಟೇ ಬಾಕಿ ಇರುವಂಥದ್ದು. ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸಿನಿಮಾ ಹೇಗಿರ್ಬೋದು ಅಂತ ನೋಡೋಕ್ಕೆ. ಸೊ ಕಾದು ನೋಡೋಣ ಆ ಒಂದು ಸರ್ಪ್ರೈಸ್ ಹೇಗಿರುತ್ತೆ. ಹಾಗೆ ಟಾಪ್ 1ಗೆ ಟಾಕ್ಸಿಕ್ ಸಿನಿಮಾ ಹಾಗೆಯೇ ಯಶ್ ಅವರು ಬಂದೇ ಬರ್ತಾರೆ ಅಂತ ಅವ್ರ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಇದಾಗಿದೆ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾರೆ ಕನ್ನಡ ಪಿಕ್ಚರ್.